ಆತ್ಮೀಯ ಬಿ ಸ್ಟಾರ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಬಂಗ್ಲೆ ಮಲ್ಲಿಕಾರ್ಜುನ್. ಪ್ರಿಯ ವೀಕ್ಷಕರೇ, ಇಂದಿನ ಎಪಿಸೋಡ್ ಭಾರಿ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲಿಯವರೆಗೂ ಮೋಸ ಹೋಗುವ ಜನರಿರುತ್ತಾರೋ ಅಲ್ಲಿಯವರೆಗೂ ಮೋಸ ಮಾಡುವವರು ತಮ್ಮ ಕೈ ಚಳಕ ತೋರಿಸುತ್ತಲೇ ಇರುತ್ತಾರೆ. ಏನಪ್ಪ ಇದು? ಇಂದು ಮಾಟ, ಮಂತ್ರ, ತಂತ್ರ, ವಶೀಕರಣ, ತಿಕಡಿ ಮುಂತಾದ ಸಮಸ್ಯೆಗಳಿಗೆ ಪರಿಹಾರ ದೊರೆಯುತ್ತದೆ ಎಂಬ ಆಸೆಯಿಂದ ಕೆಲ ಟಿವಿ ಹಾಗೂ ಪತ್ರಿಕೆಗಳಲ್ಲಿ ಜಾಹೀರಾತು ನೋಡಿ ಓಂಕಾರ ರೂಪಿಣಿ ಜನನಿ, ದೇವಿ ಜಗದಂಬೆ ಜನನಿ, ಓಂಕಾರ ರೂಪಿಣಿ ಜನನಿ, ರಾಜರಾಜೇಶ್ವರಿ ಆಶ್ರಿತ ರಕ್ಷಕಿ ಮಹಾಮಾಯೆ ಶುಂಭಾಸುರ ಮರ್ದಿನಿ, ದೇವಿ ಜಗದಂಬೆ ಜನನಿ, ಓಂಕಾರ ರೂಪಿಣಿ ಜನನಿ. ತ್ರಿಪುರ ಸುಂದರಿ ಮಣಿಪುರ ನಿಲಯೇ, ಹರ್ಷದಾಯಿನಿ ಅನುಪಮ ರಾಣಿ, ತ್ರಿಪುರ ಸುಂದರಿ ಮಣಿಪುರ ನಿಲಯೇ, ಹರ್ಷದಾಯಿನಿ ಅನುಪಮ ರಾಣಿ, ಅಖಿಲಾಂಡೇಶ್ವರಿ ಗೌರಿ ಮನೋಹರಿ, ಕಲ್ಹಾರ ಭೂಷಿಣಿ ಮಧುರ ಭಾಷಿಣಿ, ದೇವಿ ಜಗದಂಬೆ ಜನನಿ, ಓಂಕಾರ ರೂಪಿಣಿ ಜನನಿ, ಹರಿಣಾಕ್ಷಿ ಶಾಂಭವಿ ಶಂಕರಿ ತಾಯೇ, ಜ್ಞಾನಾಕ್ಷಿ ಪಾಲಿಸು ಶರ್ವಾಣಿ ಮಾಯೇ, ಕೈಲಾಸವಾಸಿನಿ ಪರಮ ಕಲ್ಯಾಣಿ, ಮುಕ್ತಿ ಪ್ರದಾಯಿನಿ ಮೂಲೋಕ ಜನನಿ. ಯಜಮಾನ್ರ, ನಿಮ್ಮ ಹೆಸರು? ನಮ್ಮ ಹೆಸರು ತಿರುಮಲ ಬಸವರಾಜರು. ಇವಾಗ ಎಷ್ಟು ದೇವಸ್ಥಾನಗಳು ಕಟ್ಟಿದ್ದೀರಿ ಈ ಥರ? ನಾವು ಸುಮಾರು ಒಂದು 6-7 ಕಟ್ಟಿದ್ವಿ. 6-7 ದೇವಸ್ಥಾನ. ಎಷ್ಟು ಎಕರೆ ಭೂಮಿ ಇದೆ? ನಮಗೆ ಭೂಮಿ 1 ಎಕರೆ ಇರೋದ್ರಿ. ಮತ್ತು 1 ಎಕರೆದ ಭೂಮಿ ಮಾಡ್ಕೊಂಬಿಟ್ಟು ಇಷ್ಟೆಲ್ಲ ದೇವಸ್ಥಾನ ಕಟ್ತಾ ಇದ್ರಲ್ಲ, ಹೆಂಗ ಇದ್ರದ್ದು ಭಕ್ತರದ್ದು ಆಶೀರ್ವಾದ, ಆಮೇಲೆ ಕೆಲವರು ದೇವಿ ಕೃಪೆಗೆ ಆಗುವಂಥವ್ರು ಅವ್ರದ್ದು ಏನಾದರೂ ಕೊಡುಗೆ ಇದ್ದಾನೆ ಇದರಲ್ಲಿ? ದೇವ್ರದ ಕೊಡುಗೆ ಇದೆ ಅಲ್ಲ? ದೇವ್ರದ ಕೊಡುಗೆ. ಮತ್ತು ನಿನಗೇನು ಇಷ್ಟೆಲ್ಲ 7 ದೇವಸ್ಥಾನ ಹೆಂಗೆ ಮೇಂಟೈನ್ ಮಾಡ್ತೀವಿ? ಅದು ನಮ್ಮ ತಿಪ್ಪಳ ಬಂದಿದ್ರೆ ಅವಾಗೇನು ಮಾಡಿದ್ವಿ, ಈಗ ತಿಪ್ಪಳ ಬಂದಿದ್ರೆ. ಮತ್ತೆ ಹೆಂಗೆ ಇದಕ್ಕೆ ಪರಿಹಾರ ಮುಂದೆ? ಮಾಡೋಕ್ಕಾಗವಲ್ತು ಈಗ. ಭಾಳ ತಿಪ್ಪಳ ಐತಿರುವ ನಮ್ಗೆ. ಎಷ್ಟು ವಯಸ್ಸು ನಿಮಗೆ? ನಮ್ಗೆ 65 ಮೇಲೆ ಜನ. ಮಕ್ಕಳೆಷ್ಟು? 7 ಜನ. 7 ಜನ ಗಂಡು ಮಕ್ಕಳ? 4 ಹೆಣ್ಮಕ್ಳು 3 ಗಂಡು ಮಕ್ಕಳು. ಗಂಡು ಮಕ್ಕಳು ಏನು ಮಾಡ್ತಾರೆ? ಒಬ್ಬನು ಹುಡುಕ, ಇನ್ನ ಇಬ್ಬರು ಶಾಲೆಗೆ ಹೋಗ್ತಾರೆ. ಹೆಣ್ಮಕ್ಳನ್ನು ಕೊಟ್ಟು ಗಂಡನ ಮನೆಗೆ ಹೋಗ್ಯಾರ. ಹೌದಾ? ಹಾಗಾದ್ರೆ ಮುಂದಿನ ಜೀವನದಾಗೆ ಕಷ್ಟ ಐತೆ ಅಂತೀರಿ ಇವಾಗ? ಈಗ ದೊಡ್ಡ ತಿಪ್ಪಲ ಐತಿ ನಮ್ಗೆ. ಮತ್ತೆ ಯಾರಾದರೂ ಭಕ್ತಾದಿಗಳು ಬರೋ ಯಾರನ್ನ ಕೇಳ್ಬೋದಲ್ಲ ಇದಕ್ಕೆ ಸಹಾಯ ಮಾಡ್ರಂತ? ದೊಡ್ಡವ್ರನ್ನ ಯಾರು ಮಾಡಿದ್ರು, ದೊಡ್ಡವರಿಲ್ಲ, ಯಾರು ಮಾಡಿಲ್ಲನಾ? ಇಲ್ಲ. ಮತ್ತೆ ಮುಂದೆ ಹೆಂಗ ದೇವಿನೇ ದಾರಿ ತೋರಿಸ್ತಾರಂತೀರಾ? ದೇವಿ ದಾರಿ ತೋರಿಸ್ತಾರೆ, ಕೊಟ್ಟಿದ್ದೀವಿ. ಇವಾಗ ಇಲ್ಲೊಂದು ಉಡೆಗೊಳ ದಾರಿಗೊಂದು, ನಡುವೆಲ್ಲಿ ಒಂದಿದೆ, ನಡುವೆಲ್ಲಿ ತಾಯಿಮವ್ವ ದೇವಲ್ಲ? 7 ಮಕ್ಕಳ ತಾಯಿಮವ್ವ ದೇವಿ ಇದೆ. ಮತ್ತೆ ಇನ್ನು ಎಲ್ಲೆಲ್ಲಿ ಕಟ್ಟಿರಿ? ತಕ್ಕಲಕೋಟೆಗೆ 2. ಅದೇ ಯಾವ್ಯಾವ ದೇವಸ್ಥಾನ ಹೆಸರು? ಸೋನ ದೇವಸ್ಥಾನ, ಯಲ್ಲಮ್ಮ ದೇವಸ್ಥಾನ 2. ಮತ್ತೆ ಇನ್ನು ಬೇರೆ? ಈ ಗಾಳಮ್ಮ. ಅದಾಯ್ತು. ಇದು ಎಲ್ಲಿ? ತಾಯಿ. ಆಯ್ತು. ಆಮೇಲೆ ಶೇಖ್ ಸಾವರಿ ದರ್ಗಾರಿ. ಎಲ್ಲಿ? ನಡುವೆ. ಆಮೇಲೆ ಇದು ಮುಷ್ಟೂರು ಒಂದು ಮಠ. ಇಷ್ಟು. 2 ಆನೆ ಬೋಧಗುಂಪ, ಒಂದು ಈರಣ್ಣ ದೇವಸ್ಥಾನ. ಅಷ್ಟೇ ಯಜಮಾನ್ರೆ? ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಬ್ಬ ಸ್ವಾಮೀಜಿಯಿಂದ, ಅದು ಧರ್ಮಸ್ಥಳದ ಸುಬ್ರಹ್ಮಣ್ಯ ಸ್ವಾಮೀಜಿ ಎಂಬ ನಾಮಾಂಕಿತದಿಂದ ಇರುವ ಈ ಆಸಾಮಿ ತನ್ನ ಕಪಟ ನಾಟಕದ ತನ್ನ ತುತ್ತಿನ ಚೀಲ ತುಂಬಿಸಿಕೊಳ್ಳುವುದಕ್ಕಾಗಿ ಸಿರುಗುಪ್ಪ
ಸಿಟಿ ಚಾನಲ್ ಅಂದರೆ ದನ್ ಚಾನಲ್ನಲ್ಲಿ ಒಂದು ಜಾಹೀರಾತು ನೀಡಿರುತ್ತಾನೆ. ಈ ಜಾಹೀರಾತನ್ನು ತಾಲೂಕಿನ ಪ್ರತಿಯೊಬ್ಬರ ಗಮನಕ್ಕೂ ಇದೆ ಎಂದು ನನ್ನ ಭಾವನೆ. ಶ್ರೀ ಮಹಾಗಣಪತಿ ಜ್ಯೋತಿಷ್ಯಂ ಧರ್ಮಸ್ಥಳ ತಾವು ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ಇದು ನಮ್ಮ ಸಿಟಿ ಚಾನಲ್ಲಿ ಬಂದಂಥ ಒಂದು ಜಾಹೀರಾತು. ಈ ಮೊಬೈಲ್ ನಂಬರಿನ ಸುಬ್ರಹ್ಮಣ್ಯ ಸ್ವಾಮೀಜಿ ಹೆಸರಿನ ಈತನು ನಯ ನಾಜೂಕಾಗಿ ನಿನ್ನೆಲ್ಲ ತಿಕಡಿ ಕಷ್ಟಗಳನ್ನು ಸಮಸ್ಯೆ ಮೂರೇ ದಿನದಲ್ಲಿ ಬಗೆಹರಿಸುತ್ತೇನೆ ಎಂಬ ಮರಳು ಮಾತಿಗೆ ತನ್ನ ಕುಟುಂಬದ ಸಮಸ್ಯೆ ಹಾಗೂ 7 ದೇವಸ್ಥಾನಗಳನ್ನು ಕಟ್ಟಿರುವ ತಿರುಮಲ ಬಸಪ್ಪ ತಾತನವರಿಗೆ ಬಹಳ ಕಷ್ಟಕರ ದಿನಗಳು ಎದುರಾಗಿರುವ ಹಿನ್ನೆಲೆಯಲ್ಲಿ ತನ್ನ ಮನೆಯ ದನ್ ಸಿಟಿ ಚಾನಲ್ನಲ್ಲಿ ಬರುತ್ತಿರುವ ಈ ಮಹಾಗಣಪತಿ ಜ್ಯೋತಿಷ್ಯ ಧರ್ಮಸ್ಥಳದ ಇವರಿಂದ ಪ್ರಭಾವಿತರಾಗಿ ಮೋಸವಾದಂಥ ಒಂದು ಘಟನೆ ನಿಮ್ಮ ಮುಂದೆ ವೀಕ್ಷಕರೇ. ಮೊದಲಿಗೆ 6,800 ಖರ್ಚಾಗ್ತದೆ ಅಂದ್ಬಿಟ್ಟು RTGS ಮಾಡಿಸ್ಕೊಂಡ ನಂತರ 48,000ಗಳನ್ನು ಆನ್ಲೈನ್ ಮುಖಾಂತರ ಸ್ವಾಮೀಜಿ ತರಿಸ್ಕೊಂಡು ಮೋಸ ಮಾಡಿದ್ದಾನೆ. ನಂತರ ಮತ್ತೆ 3 ಬ್ಯಾಟ್ಗಳನ್ನು ತರಬೇಕಂದಾಗ ಅನುಮಾನ ಬಂದ್ಬಿಟ್ಟು ಇದರ ಸಂಪೂರ್ಣ ವಿವರ ಈ ಸಂದರ್ಶನದಲ್ಲಿ ತಾವು ನೋಡ್ತಾ ಇರಿ ವೀಕ್ಷಕರೇ. ಯಜಮಾನ್ರೆ, ಏನು ಇವಾಗ ನೀವೇನು ಮೋಸ ಹೋಗಿದ್ದೀರಿ ಒಬ್ಬ ಸ್ವಾಮೀಜಿಯಿಂದ, ಏನು ಈ ದೃಶ್ಯ ಮಾಧ್ಯಮ ಏನಿದೆ ಅಲ್ಲ, ಈ ಸಿಟಿ ಚಾನಲಲ್ಲಿ ಬರೋಂಥ ಒಂದು ಆ್ಯಡಿಂದ ನೀವು ಆಕರ್ಷಿತರಾಗಿ ಒಂದು 3 ವರ್ಷದಿಂದ ಏನು ತಿಗಡಿ ಕಾಡ್ತಾ ಇತ್ತು, ಆ ನಿಟ್ಟಿನಲ್ಲಿ ನೀವು ಇವತ್ತು ಒಂದು 55,000 ದುಡ್ಡು ಕಳ್ಕೊಂಡಿದ್ರಿ. ಆ ನೋವು ನಿಮಗಿದೆ. ಇದು ಹೆಂಗಾಯಿತು, ಏನು ಕತೆ, ಎಲ್ಲಿಂದ ಶುರುವಾಯಿತು, ಯಾವ ರೀತಿ ಆಯ್ತು ಯಜಮಾನ್ರೆ? ಈಗ ನಾನು ಆ ನಂಬರ್ಗೆ ಫೋನ್ ಮಾಡಿದೆ. ನಿಮ್ಮ ಹೆಸರು ಯಜಮಾನ್ರೆ? ನಮ್ಮ ಹೆಸರು ತಿರುಮಲ ಬಸವರಾಜ. ಸುಮಾರು ಗುಡಿಗಳು ಕಟ್ಟಿರಿ, 7-8 ಗುಡಿಗಳು ಕಟ್ಟಿರಿ. ಮತ್ತೆ ನೀವೇ ಅಧ್ಯಾತ್ಮವಾಗಿದ್ದೀರಿ, ನಿಮ್ಮ ತಲೆ ಶಕ್ತಿ ಇರ್ತದೆ, ನಿಮಗೆ ತಿಕ್ಡಿ ಬರೋದೇನು? ಇವ್ರ ಕೈ ಸಿಗೆ ಬಿದ್ದಿರೋದಿಲ್ಲ ನಾವು. ಹಾಂ, ನಮ್ಗೆ ಆ ಶಕ್ತಿ ಇವ್ರ ಕೈ ಸಿಗೆ ಬಿದ್ದಿರಿ. ಸಿಗೆ ಬಿದ್ದ ಮೇಲೆ ಅವ್ರು ಇಲ್ಲಿದ್ದು 3 ದಿವಸದಾಗ ಪರಿಹಾರ ಅಂತ ಹೇಳಿದ್ರು. ನಾವೇನೋ 6,800 ಒಂದು, 48,000 ರೂಪಾಯಿ ಒಂದು, ಇನ್ನ ಬೇಡಿಕೆ ಇಟ್ಟಿದ್ದ ನಮ್ಮ ಕೈ ಹಾಕಿಲ್ಲ ಅಂತ ನಾವು ವಾಪಸ್ ಸರ್ಕೊಂಡ್ಬಿಟ್ಟಿದ್ವಿ. ಅಂದ್ರೆ ಅವನ್ನ ನೋಡ್ಕೊಂಬಿಟ್ಟು ನಿಮ್ಮ ಸಮಸ್ಯೆ ಬಗೆಹರಿದ 3 ದಿನದಾಗ ಆಗ್ಬಿಡ್ತದಲ್ಲ ಅಂತ ಒಂದು ಆಸೆ. ಹಿಂಗಾಗಿ ನಾವು ಸಿಗೆ ಬಿದ್ದೀವಿ. ಎಷ್ಟು ದಿನ ಹಿಂದೆ ಇದಾಗಿದ್ದು? ಈಗ ಸುಮಾರು ಒಂದು 15 ದಿವಸ. 15 ದಿನ ಹಿಂದೆ ಸಿರುಗುಪ್ಪ ಸಿಟಿ ಚಾನಲ್ದು ಏನು ನೋಡಿದ್ರಿ, ಅದ್ರಾಗ ನೋಡ್ಕೊಂಬಿಟ್ಟು ಆ ನಂಬರ್ ತೊಗೊಂಡು ಮಾಡಿದ್ರಿ. ಫಸ್ಟಿಗೆ ಒಂದು 6,800 ರೂಪಾಯಿ RTGS ಮಾಡಿದ್ರಿ. ಅದೇ ರೀತಿಯಾಗಿ ತೆಕ್ಕಲಕೋಟೆ ಒಂದು ಸೆಂಟ್ರಿಂದ ಮತ್ತೆ ಇನ್ನೊಂದ್ಸಲ 48,000 ಹಾಕಿದ್ರಿ. ಬಟ್ ನಿಮ್ದೇನು ಸಮಸ್ಯೆ ಬಗೆಹರ್ಲಿಲ್ಲ. ಬಗೆಹರ ಮತ್ತೆ ಏನ್ ಕೊಡ್ತೀನಿ ಅಂದಿದ್ರು ಸಮಸ್ಯೆ ಬಗೆಹರಕ್ಕೆ ಅವರು? ಪೂಜೆ ಮಾಡಕ್ ಒಂದು ಏನು ಸಾಮಾನು ಕೊಡ್ತು ಅಂದಿದ್ರು, ಅದೇನು ಕೊಟ್ಟಿಲ್ಲ. ಆಮೇಲೆ ನಾಳೆ 8 ಗಂಟೆಗೆ ಕಳಿಸ್ತಿದ್ರು, 8 ಗಂಟೆಗೆ ಕಳಿಸ್ನನ್ನ ಮತ್ತೆ 3 ಬ್ಯಾಟೆ ಕೊಯ್ಬೇಕು. ಅದ್ರಾಗ ನಾನು ಕೊಟ್ಟು ಸಾಮಾನು ತೊಳಿಬೇಕು. 3 ಬ್ಯಾಟ್ ಅಂದ್ರೆ 2 ಹೆಣ್ಣಾಡು ಒಂದು ಗಂಡಾಡು, ಯಾರು ಇಲ್ದ ನಿರ್ಜನ ಪ್ರದೇಶ ಕೊಯ್ದು ನಾನು ಒಬ್ಬತ್ತ ಮಾಡ್ಬೇಕಂತ ಹೇಳಿದ್ರು. ಇದು ನಾನು ಒಳ್ಳೆ ಅಂತಂದೆ. ಅದು 20 kg ಇರ್ಬೇಕು, ಒಂದೊಂದು 20 kg ಇರ್ಬೇಕಂತೆ. 3 ಅದು ನಿನ್ನ ಕೈಲಿ ಆಗ್ಲಿಲ್ಲ, ಅದ್ರ ನಾವೇ ಮಾಡಿಸ್ಬಿಡ್ತು ಅಂದ. ಮತ್ತೆ ಹೆಂಗ ನೀವು ಈ ವಯಸ್ಸಿನಲ್ಲಿ, ಇಷ್ಟು ವಯಸ್ಸಾಗೈತೆ, 3 ಮರಿಗಳನ್ನ 20 kg ಹಿಡ್ಕೊಂಡು ಒಬ್ಬರೇ ಹೋಗಿ ನಿರ್ಜನ ಪ್ರದೇಶದಾಗ? ನಾನು ಮಾಡ್ಲಿಲ್ಲ, ನಮ್ಗೆ ಒಪ್ಪಿಸಿ ಬಿಡ್ತಾನಂತ, ಇಂತ ಆಟ ಆಡಿಬಿಟ್ಟನಂತ. ಅಲ್ಲ, ನೀವು ಅದನ್ನ ಕಡೆಯದ ಹೆಂಗ, ನೀವು ಅಡಿಗೆ ಮಾಡೋದ ಹೆಂಗ, ಅದನ್ನ ತಿಂದೋರು ಯಾರು? ಉಣಿಸ್ಬಿಡೋಕಂತ ಅದನ್ನಲ್ಲೇ ಉಣಿಸ್ಬಿಡೋಕಂತ ಅದನ್ನ ಆ ರಕ್ತದಾಗ ಮಾತ್ರ ತಾನು ಕೊಟ್ಟು ಸಾಮಾನು ತೊಳೆದು ಆಮೇಲೆ ಆ 3ನೇ ಅಲ್ಲೇ ಗುಡಿ ತೊಳೆದು ಅಲ್ಲೇ ಮುಚ್ಚಿಟ್ಟು ಬಂದ್ಬಿಡೋಕು ನಾನು. ಮತ್ತೆ ಅದು ಬರ್ಲಿಲ್ಲ, ಆತ ಸಾಮಾನ ಕಳಿಸ್ಲಿಲ್ಲ. ನಾನು ಇದು ಮಾಡಕ್ಕಿಲ್ಲ ಅಂದ್ರೆ ಅದು ಕಳಿಸಿಲ್ಲ. ಮತ್ತೆ ಇವಾಗ ನಿಮ್ಮ ದುಡ್ಡು ಕೊಟ್ಟಿರೋದು ಇವಾಗ 55,000 ವಾಪಸ್ ಬರೋದಕ್ಕೆ ಹೆಂಗ್ ಮಾಡ್ತೀರಿ? ಏನ್ ನೋಡ್ರಿ, ನೀವು ಏನ್ ಮಾಡ್ತೀರಿ ಮಾಡ್ರಿ. ಬಟ್ ಇವಾಗ ಏನ್ ಜಾಹೀರಾತು ಬಂದಿದೆ ಟಿವಿಯಲ್ಲಿ, ಅವ್ರೂ ಇದ್ರ ಬಗ್ಗೆ ಗಮನ ಹರಿಸ್ಬೇಕಂತ ನಿಮ್ದು ಒಂದು ದೃಷ್ಟಿ. ಅದ್ರ ಜೊತೆಗೆ ಮುಂದಿನ ಏನಿದೆ, ಕಾನೂನು ಹೋರಾಟ ಮಾಡಿ ನಿಮ್ಮ ರೊಕ್ಕ ನೀವು ಪಡಿಬೇಕು. ಬಟ್ ಇದೆಲ್ಲವಕ್ಕಿಂತ ಜಾಸ್ತಿ ನಿಮ್ಮ ಮನಸ್ಸಿನಲ್ಲಿ ಏನಂದ್ರೆ, ನನಗಾಗಿರೋಂಥ ನೋವು ಮತ್ತೊಬ್ಬ ಜನಕ್ಕೆ ಆಗ್ಬಾರ್ದು, ಅವನ್ ಕಳ್ಕೋಬಾರ್ದು, ಇಷ್ಟೇ ನಿಮ್ಮ ದೃಷ್ಟಿ. ಇಷ್ಟ್ಬಿಟ್ಟು ಇನ್ನೇನಿಲ್ಲ. ಮತ್ತೇನು ಹೇಳಕ್ ಇಷ್ಟಪಡ್ತೀರಿ ಯಜಮಾನ್ರೆ? ಇಷ್ಟೇ ಅಲ್ಲ? ಓಕೆ ಯಜಮಾನ್. ಪ್ರಿಯ ವೀಕ್ಷಕರು, ಯಾರು ಈ ಜಾಹೀರಾತಿಗೆ ಮರಳಾಗಬೇಡಿ, ಈ ರೀತಿ ಮೋಸಕ್ಕೆ ಯಾರೂ ತುತ್ತಾಗಬೇಡಿ. ಜ್ಯೋತಿಷಿಗಳು ಎಲ್ಲರ ಜೀವನ ಸುಧಾರಿಸುವ ಹಾಗಿದ್ದರೆ ತಮ್ಮ ಜೀವನ ಯಾಕೆ ಕತ್ತಲದಲ್ಲಿ ಇಟ್ಕೊಂಡ್ಬಿಟ್ಟು ಈ ರೀತಿ ಮೋಸಕ್ಕೆ ಕೈ ಹಾಕ್ಬಿಟ್ಟು ಈ ರೀತಿ ದಂಧೆಗೆ ನಿಲ್ತಾರೆ ಅಂದ್ಬಿಟ್ಟು ಒಂದು ಮನಗಾಣಬೇಕಾಗಿದೆ. ಈ ಕುರಿತಂತೆ ಇಂದು ತೆಕ್ಕಲಕೋಟೆ ಪೊಲೀಸ್ ಠಾಣೆಗೆ ತಿರುಮಲ ಬಸಪ್ಪ ಯಜಮಾನರು ಹೋಗ್ಬಿಟ್ಟು ಖುದ್ದಾಗಿ ಇವತ್ತು ದೂರು ನೀಡಿದ್ದಾರೆ. ಇದರ ಹೆಚ್ಚಿನ ತನಿಖೆ, ಹೆಚ್ಚಿನ ಒಂದು ಮುತುವರ್ಜಿ ತೆಕ್ಕಲಕೋಟೆ ಪೊಲೀಸ್ ಸ್ಟೇಷನ್ನಲ್ಲಿರುವಂಥ ಅಲ್ಲಿನ ಅಧಿಕಾರಿಗಳು ತೊಗೊಂಡ್ಬಿಟ್ಟು ಇನ್ನೂ ಎಷ್ಟು ಜನ ಅಮಾಯಕರು ಈ ರೀತಿ ಆಗಿದ್ದಾರೆ ಗೊತ್ತಿಲ್ಲ. ಈ ಕುರಿತಂತೆ ಹೆಚ್ಚಿನ ತನಿಖೆ ನಡೆದಾಗೆ ಭಾಳಷ್ಟು ವಿಚಾರಗಳು ಹೊರಬರ್ತವೆ ಅಂದ್ಬಿಟ್ಟು ನನ್ನ ಭಾವನೆ. ಇಂಥ ಸ್ವಾಮಿಗಳಿಗೆ ಒಂದು ಧಿಕ್ಕಾರ.
ಅಮಾಯಕರು ಇನ್ನಾದರೂ ಎಚ್ಚೆತ್ತುಕೊಳ್ಬೇಕು. ಜಾಹೀರಾತಿನ ಹಾಗೂ ಪ್ರಚಾರದ ಮೊರೆ ಹೋಗ್ಬೇಡಿ. ಪಾಪ ಟಿ ವಿದವ್ರದ್ದು ಏನಿಲ್ಲ, ಅವ್ರವ್ರ ಜಾಹೀರಾತಿಗೆ ಸಂಬಂಧಪಟ್ಟಂಗೆ ಅವರವರೇ ಹೊಣೆಗಾರ ಇರ್ತಾರೆ. ಬಟ್ ಜನ ಎಲ್ಲವನ್ನ ಸೂಕ್ಷ್ಮವಾಗಿ ಅರ್ಥಕೊಂಡ್ಬಿಟ್ಟು ಜೀವನದಲ್ಲಿ ಇಂಥ ಕರೋನಾ ಸಂದರ್ಭದಲ್ಲಿ ಒಂದು ಸ್ಪಷ್ಟವಾದ ಹೆಜ್ಜೆ ಇಡಬೇಕಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಪ್ರತಿಯೊಬ್ಬ ವೀಕ್ಷಕರಿಗೆ ಜಾಗೃತ ಆಗಿರ್ಬೇಕಂದ್ಬಿಟ್ಟು ತಮ್ಮಲ್ಲಿ ವಿನಂತಿಸ್ತಾ ಇದ್ದೀನಿ ವೀಕ್ಷಕರು.